ಸೊ ಹೀಗಾಗಿ ಈಗಾಗಲೇ ಸ್ಕೂಲ್ ಕಾಲೇಜ್ಗಳನ್ನ ಸ್ವಲ್ಪ ಬಂದ್ ಮಾಡಬೇಕು ಅಥವಾ ರಜೆಗಳನ್ನ ಕೊಟ್ಬಿಡಿ ಅಂತ. ಇದರ ಒಂದು ಉದ್ದೇಶ ಏನಿರಬೇಕು ಅನ್ನೋದು ನೀವೆಲ್ಲರೂ ಸರಿಯಾಗಿ ವಿಚಾರಿಸಬೇಕು ಮತ್ತು ಅದರ ಒಂದು ಪರಿಣಾಮಗಳು ಏನಾಗುತ್ತೆ ಅನ್ನೋದು ಸರಿಯಾಗಿ ವಿಚಾರಿಸಬೇಕು ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಒಂದು ಎಜುಕೇಶನ್, ಮಕ್ಕಳ ಒಂದು ವಿದ್ಯಾಭ್ಯಾಸ ಕುಂಠಿತವಾಯಿತು ಅಂತ ಹೇಳಿದ್ರೆ ಸಮಾಜ ಕುಂಠಿತವಾಗುತ್ತೆ. ಸಮಾಜ ಕುಂಠಿತವಾಯಿತು ಅಂತ ಹೇಳಿದ್ರೆ ದೇಶ ದುರ್ಬಲವಾಗುತ್ತೆ. ದೇಶ ದುರ್ಬಲವಾಯಿತು ಅಂತ ಹೇಳಿದ್ರೆ ನಮ್ಮ ದೇಶವನ್ನ ಪೂರ್ತಿಯಾಗಿ ನಾಶದತ್ತ ತಳ್ಳುವಂತಹ ಒಂದು ಕಾರ್ಯಾಚರಣೆ ನಡೀತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಕರೋನಾ ಭಯ ಪಡುವುದ ಒಂದಾಯ್ತು ಅಂತ ಹೇಳಿದ್ರೆ ನಮ್ಮ ಭವಿಷ್ಯದ ಬಗ್ಗೆ ಬಹಳಷ್ಟು ಗಮನವಿಡಬೇಕಾಗುತ್ತೆ. ಅದರ ಬಗ್ಗೆನ ಒಂದಿಷ್ಟು ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ನನ್ನ ಒಂದು ಕಳಕಳಿಯ ಅನಿಸಿಕೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಕರೋನಾಕ್ಕೆ ಭಯ ಪಡ್ತೀವೋ ಬಿಡ್ತೀವೋ ಅದು ಒಂದಾಯ್ತು ಅಂತ ಹೇಳಿದ್ರೆ ಭವಿಷ್ಯದ ಬಗ್ಗೆ ಮತ್ತು ನಮ್ಮ ಆಡಳಿತದ ಬಗ್ಗೆ ಮತ್ತು ನಮ್ಮ ಬಹಳಷ್ಟು ಜಾಗರೂಕವಾದ ಒಂದು ಸಮಾಜದ ಬಗ್ಗೆ ನಮ್ಮ ಸರಿಯಾದ ಅರಿವಿರಬೇಕು ಅಂತ ನನ್ನ ಕಳಕಳಿಯ ಮನವಿ ಸ್ನೇಹಿತರೆ.